ಫುಡ್ ಪಾಯ್ಸನ್ ಥರ ಆಗ್ಬಿಟ್ಟು ವಾಶ್ರೂಮ್ ಹೋಗೋಕ್ಕೆ ಅಂತ ನಿಲ್ಸಿದ್ದೆ. ಬನ್ನಿ, ಏನು ಆರ್ಡರ್ ಮಾಡಿ. ಇದೇ ಮೈನ್ ಎಂಟ್ರೆನ್ಸ್. ಇಲ್ಲಿ ಬೆಳಿಗ್ಗೆ 9 ಇಂದ 9:30 ಅನ್ನ ಪ್ರಸಾದ ಇದೆ. ಗ್ರೀನ್ ಕಲರ್ ಮತ್ತೆ ಫೋಟೋ ಶೂಟ್ ಮಾಡ್ಕೋಬಹುದು. ಕಲ್ಲೆ ಓದ್ತಾ ಇದ್ದೆ, ಬರೀ ಕಾಲಲ್ಲಿ ಹರಿದು ಊಸ್ಟ್ ಆಗ್ಬಿಟ್ಟಿದೆ. ಫುಲ್ಲು ಕಾಡು ಸುತ್ತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಶಮಂತಿ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವಾಗ ನಾವು ಅರುಣಾಚಲಂ ಇಂದ ವೆಲ್ಲೂರಿಗೆ ಹೋಗ್ತಾ ಇದ್ದೀವಿ. ವೆಲ್ಲೂರಲ್ಲಿ ಗೋಲ್ಡನ್ ಟೆಂಪಲ್ ಇದಲ್ವ, ಅದು ನೋಡೋಕ್ಕೆ. ಸೊ ಏನಂದರೆ ನೈಟು ನಾವು ಗಿರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದಾದ ನಂತರ ನಮ್ಮ ಹಸ್ಬೆಂಡ್ ಅಲ್ಲೆಲ್ಲ ಏನೋ ತಿಂದುಬಿಟ್ರು. ಬಾಳೆಹಣ್ಣು ಏನೋ ತಿಂದಿದ್ದಾರೆ, ಬಾಳೆಹಣ್ಣು ಮತ್ತು ಪರೋಟ. ಅವ್ರಿಗೆ ಸ್ವಲ್ಪ ಫುಡ್ ಪಾಯ್ಸನ್ ಥರ ಆಗಿಬಿಟ್ಟಿದೆ. ಸೊ ಇವಾಗ ಎಲ್ಲಾದರೂ ಮೆಡಿಕಲ್ ಶಾಪು ಅಥವಾ ಹಾಸ್ಪಿಟಲ್ ಇದ್ದರೂ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಟ್ರೀಟ್ಮೆಂಟು ಅಥವಾ ಟ್ಯಾಬ್ಲೆಟ್ಸ್ ಏನೋ ಒಂದು ತೊಗೊಂಡು ನೆಕ್ಸ್ಟು ವೆಲ್ಲೂರಿಗೆ ಕಂಟಿನ್ಯೂ ಮಾಡ್ತವೆ. ಥ್ಯಾಂಕ್ ಯು. ನೋಡಿ ಇಲ್ಲಿದ್ದಾರೆ, ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ನೋ ಟಾಕ್ ಅಂತಿದ್ದಾರೆ ಪಾಪ. ಇನ್ನೂ ಲೈಕ್ ಡ್ರೈವಿಂಗ್ ಮಾಡಬೇಕು, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಡ್ರೈವಿಂಗ್ ಮಾಡಬೇಕು. ಸ್ವಲ್ಪ ಲೂಸ್ ಮೋಷನ್, ವಾಮಿಟಿಂಗ್ ಸೆನ್ಸೇಷನ್ ಆಗಿಬಿಟ್ಟಿದೆ. ಐ ಥಿಂಕ್ ಏನಂತಾರಲ್ವ, ಫುಡ್ ಪಾಯ್ಸನ್ ಆಗಿದೆ ಅಂತ ಅನಿಸುತ್ತೆ. ಏನೋ ಬಾಳೆಹಣ್ಣು, ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಬಾಳೆಹಣ್ಣು ಮಾತ್ರ ತೊಗೋಬೇಡಿ. ಬಾಳೆಹಣ್ಣು ಪರೋಟ ನೈಟ್ ತಿನ್ನೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಡೈಜೆಷನ್ ಆಗಲ್ಲ. ಇಟ್ ಟೇಕ್ಸ್ ಲಾಂಗ್ ಪ್ರೊಸೀಜರ್ ಟು ಡೈಜೆಸ್ಟ್. ನೋಡಿ, ನಮ್ಮ ಹಸ್ಬೆಂಡ್ ಇಲ್ಲಿ ನಿಲ್ಲಿಸಿ ನಾವು ಟ್ಯಾಬ್ಲೆಟ್ ತೊಗೊಳ್ತಿದ್ದಾರೆ. ಈ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಹೋಗ್ತಾ ಇದ್ದಾರೆ. ಪಾಪ ನನಗೆ ಅನಿಸುತ್ತೆ, ಯಾಕೆ ಹಿಂಗೆ ಓದಲ್ಲಿ ಬಂದಲ್ಲಿ ಈ ಥರ ಆಗ್ಬಿಟ್ರಿಗಿನ್ನ ಕಷ್ಟ. ನನಗೆ ಅಯ್ಯೋ ಅನ್ನಿಸ್ತಿದೆ ಪಾಪ. ಬಿಕಾಸ್ ಅವರೊಬ್ಬರೇ ಡ್ರೈವಿಂಗ್ ಮಾಡಬೇಕಾ, ನನಗೆ ಡ್ರೈವಿಂಗ್ ಬರಲ್ಲ. ಅದಕ್ಕೆ ನೋಡಿ ಪಾಪ ತೊಗೊಂಡು ಬಂದು ಬೇಗ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಟಿಫನ್ ಮಾಡಿದೆ. ಅಟ್ಲೀಸ್ಟ್ ಟೀ ಅಥವಾ ಬಿಸ್ಕೆಟು ಟಿಫನ್ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಹುಷಾರಾಗ್ತಾರಂತ ಅನಿಸುತ್ತೆ ಅಷ್ಟೇ. 6.5 hours later. ಇಲ್ಲಿ ಒಂದು ಡಿವೈನ್ ಕಾಫಿ ಅಂತ ಇದೆ, ಅಲ್ಲಿ ನಿಲ್ಸಿದ್ದೀವಿ. ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಹುಷಾರಿದ್ದಿಲ್ಲಲ್ವ, ವಾಶ್ರೂಮ್ ಹೋಗೋಕ್ಕೆ ಅಂತ ನಿಲ್ಸಿದ್ವಿ. ಹಂಗೆ ನಾನು ಸಮೋಸ ಎಲ್ಲ ತಗೊಂಡೆ. ಇಲ್ಲಿ ನಿಲ್ಸಿದ್ವಿ. ಬಟ್ ಇಲ್ಲಿ ಚೆನ್ನಾಗಿದೆ ಫುಡ್ಡು, ಕ್ವಾಲಿಟಿ, ಕ್ವಾಂಟಿಟಿ, ಹೈಜಿನಿಕ್, ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಕೇಳೋಣ. ಬನ್ನಿ, ಏನು ಆರ್ಡರ್ ಮಾಡಿದ್ದೀರಿ ಹೇಳಿ. ಅವ್ರು ಮಾತಾಡಲ್ಲ ಅಂತೆ. ಸೊ ಕರ್ಡ್ ರೈಸ್ ಆರ್ಡರ್ ಮಾಡಿದ್ದಾರೆ. ಕರ್ಡ್ ರೈಸ್ ಬರುತ್ತೆ ಅಷ್ಟೇ. ಕರ್ಡ್ ರೈಸ್ ತಿಂದ್ಕೊಂಡು ವೆಲ್ಲೂರು ಗೋಲ್ಡನ್ ಟೆಂಪಲ್ ಇಲ್ಲೆಯಿಂದ 3 ಕಿಲೋಮೀಟರ್ ಸರಿ. ಏನೇನು ಕರ್ಡ್ ರೈಸ್ ಬಂದಿದೆ, ತಿಂತಿದ್ದಾರೆ. ಏನೋ ನನಗೂ ತಿನ್ನಿಸ್ತಾರೆ. ಗುಡ್. ನಿನಗೆ ಮಾತ್ರೆ ತಗೋಬೇಕು, ಟ್ಯಾಬ್ಲೆಟ್ ಹಾಕೋಬೇಕು. ಟ್ಯಾಬ್ಲೆಟ್ ತೊಗೋಬೇಕು. ಅದಕ್ಕೆ ಮಾತಾಡೋಕ್ಕೂ ಆಗ್ತಿಲ್ಲ, ಇಲ್ಲಿ ಸುಸ್ತಾಗ್ತದೆ. ಇರಲಿ ಬಿಡಿ, ಸರಿ. ನಾವು ಊಟ ಮಾಡಿಬಿಟ್ಟು ಇಲ್ಲೇ ಹತ್ರ, ಇಲ್ಲೇಯಿಂದನೇ ಗೋಲ್ಡನ್ ಟೆಂಪಲ್ ಇದೆ. ಇಲ್ಲೇಯಿಂದನೇ ಗೋಲ್ಡನ್ ಟೆಂಪಲ್ ಹತ್ರ ಆಗುತ್ತೆ. ಸೊ ಇಲ್ಲೇ ಹೋಗಿ ರೈಟ್ ತೊಗೋಬೇಕು. ನಮ್ಮ ಹಸ್ಬೆಂಡಿಗೆ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಬೇಕು, ಕೇಳೋಣ. ನೀವು ಟ್ಯಾಬ್ಲೆಟ್ ತೊಗೊಂಡ್ರಾ? ಇಲ್ಲ, ಮೈಕ್ ಆನ್ ಮಾಡಿರೋ. ಪರವಾಗಿಲ್ಲ, ಇದೇ ವಾಯ್ಸ್ ಇಲ್ಲೇ ಜೋರಾಗಿ ಕೇಳಿಸುತ್ತೆ. ನೀವು ಟ್ಯಾಬ್ಲೆಟ್ ತೊಗೊಳ್ಳಿ. ಇವಾಗ ಹೆಂಗೆ ಅನಿಸ್ತಿದೆ? ಸ್ವಲ್ಪ ಆರಾಮಾ? ಗಟ್ಟಿಯಾಗಿ ಹೇಳಿ. ಸ್ವಲ್ಪ ಆರಾಮಂತೆ. ಅವ್ರು ಆರಾಮಾಗಿದ್ದರೆ ನಮಗೂ ಒಳ್ಳೆಯದು. ಸರಿ, ಬನ್ನಿ. ಗೋಲ್ಡನ್ ಟೆಂಪಲ್ಗೆ ಬಂದ್ವಿ. ಇಲ್ಲಿ ನೋಡಿ, ಇದೆ ಗೋಲ್ಡನ್ ಟೆಂಪಲ್. ಅಲ್ಲಿ ಇವಾಗ ನಾವು ಕಾರ್ ಪಾರ್ಕಿಂಗ್ ನೋಡ್ತಾ ಇದ್ವಿ. ಇಲ್ಲಿ ಮೈನ್ ಎಂಟ್ರೆನ್ಸ್ ಗೋಲ್ಡನ್ ಟೆಂಪಲ್ ಅಂತ ತೋರಿಸ್ತಿದೆ. ಪಾರ್ಕಿಂಗ್ ಪಬ್ಲಿಕ್ ಇದೇ ಮೈನ್ ಎಂಟ್ರೆನ್ಸ್. ಇಲ್ಲಿಂದಾನೇ ಎಂಟ್ರಿ ಆಗಬೇಕು. ಕಾರ್ ಪಾರ್ಕಿಂಗು ಮತ್ತು ನಾರ್ಮಲ್ ಪೀಪಲ್ಸನ್ನು ಎಂಟ್ರಿ ಆಗೋದು ಈ ಕಡೆ ಸೈಡ್ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗು ಮತ್ತು ಇಲ್ಲೇ ಟಿಕೆಟು ತಗೊಳ್ಳೋದು ಎಲ್ಲ ಇಲ್ಲೇ ಇದೆ ನೋಡಿ. ಟಿಕೆಟು ಎಂಟ್ರಿ ಆದಷ್ಟು ಲೆಫ್ಟು ಟಿಕೆಟು, ರೈಟು ಕಾರ್ ಪಾರ್ಕಿಂಗು.
ನೋಡಿ ಗಾಯ್ಸ್, ಇವಾಗೆ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಇಲ್ಲೇ ಇದ್ವಿ, ದರ್ಶನ ಮಾಡ್ಕೊಂಬಂದ್ವಿ. ಚೆನ್ನಾಗಾಯಿತು. ನಾವು 300 ರೂಪೀಸ್ ದರ್ಶನಕ್ಕೆ ಹೋಗಿದ್ದು, ಬಟ್ ಬೇಗ ಎಂಟ್ರೆನ್ಸ್ ಇಲ್ಲೇ ಬಿಟ್ಟರು, ಬೇಗ ಆಯಿತು, ಎಲ್ಲ ಆಯಿತು. ಬಟ್ ಚೆನ್ನಾಗಿತ್ತು. ಮತ್ತು ಇದೇನು 300 ರೂಪೀಸ್ ದರ್ಶನ ಮಾಡ್ಕೊಂಬಂದವ್ರಿಗೆ ಒಂದು ಬ್ಯಾಗು, ಒಂದು ಇದೇನು ಮಾಂಗಲ್ಯಂ ಅದು ಆ ಥರ ಫೋಟೋ ಕೊಡ್ತಾರೆ, ಒಂದು ಅಷ್ಟೋತ್ತರ ನಾಮಗಳು ಹೇಳೋಕ್ಕೆ, ಒಂದು ಚಿಕ್ಕದು ಪೇಡ ಸ್ವೀಟ್ ಕೊಡ್ತಾರೆ, ಮೈಸೂರು ಪಾಕೋ ಪೇಡ ಗೊತ್ತಿಲ್ಲ, ಕೊಡ್ತಾರೆ ಒಬ್ಬೊಬ್ರಿಗೆ ಒಂದೊಂದು. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ. ಹೇಗಿದ್ದೀರಾ ನೀವು? ಹುಷಾರಾದ್ರಾ? ಪರವಾಗಿಲ್ಲ. ಏನಕ್ಕೆ ಅಂದರೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹುಷಾರಾಗಿದ್ದಾರೆ. ಸೊ ಹುಷಾರಾಗಿರಲಿ ಅಂತ ಹೇಳ್ತೀನಿ. ಫ್ರೀ ಎಂಟ್ರಿ ಯಾವಾಗ ಅಂದರೆ ಬೆಳಿಗ್ಗೆ 9 ಇಂದ 9:30, ಮಧ್ಯಾಹ್ನ 1 ಇಂದ 1:30, ನೆಕ್ಸ್ಟು ಈವ್ನಿಂಗು 6:30 ಇಂದ 7. ಇಲ್ಲಿ ಜೇಸು ಶೂ ಚಪ್ಪಲ್ ಎಲ್ಲ ಇಲ್ಲಿಡೋದು. ಅಲ್ಲಿ ಮುಂದೆ ಇರೋದು ಇದೇನು ಟಿಕೆಟ್ ಕೌಂಟ್ರು, ಇಲ್ಲಿನೂ ಟಿಕೆಟ್ ಕೌಂಟ್ರ್ ಇದೆ. ಇವಾಗ ನಾವು ಏನಕ್ಕೆ ಬಂದೀವಿ ಅಂದರೆ ಇನ್ನೂ ಪ್ಲೇಸಸ್ ಇದೆ ನೋಡಬೇಕು. ನಮ್ಮ ಹಸ್ಬೆಂಡಿಗೆ ಹುಷಾರಿಲ್ಲ, ಸೊ ಹೋಗ್ಬೇಕಾ ಬೇಡ ಅನ್ನೋದು ಸ್ವಲ್ಪ ಡೌಟಲ್ಲಿ ಇದ್ದೀವಿ. ಇಲ್ಲಿ ಎಂಟ್ರಿ ಕಾರ್ ಪಾರ್ಕಿಂಗ್ ಆದ ತಕ್ಷಣ ಇಲ್ಲಿ ಅನ್ನಪ್ರಸಾದ ಇದೆ. ಇಲ್ಲಿ ಮೈನ್ ಎಂಟ್ರೆನ್ಸ್ ಇಲ್ಲಿ ಕಾಣುತ್ತಲ್ವ, ಅದೇ. ನೆಕ್ಸ್ಟ್ ಇಲ್ಲಿ 150 ದರ್ಶನ, 300 ದರ್ಶನ ಅಂದರೆ ಇದು 150 ದರ್ಶನ ಹೋಗೋದು. ಇಲ್ಲಿ ಮೈನ್ 300 ರೂಪೀಸ್ವರೆಗೆ ಅಲ್ಲಿ ಎಂಟರ್ ಇದೆ ನೋಡು. ಅಲ್ಲಿ ಒಬ್ರು ನಿಂತ್ಕೊಂಡಿದ್ದಾರೆ ನೋಡಿ, ಮೆರೂನ್ ಕಲರು ಮತ್ತು ಯೆಲ್ಲೋ ಕಲರ್ ಹಾಕ್ಕೊಂಡು, ಅಲ್ಲಿಂದ 300 ಅವ್ರಿಗೆ ಎಂಟ್ರೆನ್ಸು. ಇಲ್ಲೆಲ್ಲ ಬಂದುಬಿಟ್ಟು ಫೋಟೋ ಶೂಟ್ ಮಾಡ್ಕೋಬೋದು. ಇಲ್ಲೆಲ್ಲ ಚೆನ್ನಾಗಿದೆ. ಇಲ್ಲಿ ಗಣಪತಿ ವಿಗ್ರಹ ಇದೆ, ನಮಸ್ಕಾರ ಮಾಡಿಕೊಂಡು ನೀವು ಫೋಟೋ ಶೂಟ್ ಎಲ್ಲ ಮಾಡ್ಕೋಬೋದು, ಚೆನ್ನಾಗಿದೆ. ಮತ್ತು ಏನಂತ ಇಲ್ಲೇಯಿಂದನೂ ಎಂಟ್ರಿ ಇದೆ, ಬಟ್ ಎಕ್ಸಿಟ್ ಇದೆ, ಎಂಟ್ರಿ ಇದೆ. VIP ಮಾತ್ರ ಅಂತ ಅನ್ಕೊತೀನಿ ಅಷ್ಟೇ. ನೋಡಿ ಇವಾಗ ನಮ್ಮದು ಎಲ್ಲ ಮುಗಿಸ್ಕೊಂಡ್ವಿ, ಹೊರಡ್ತಾ ಇದ್ವಿ. ನೋಡಿದರೆ ಇದು ಒಳ್ಳೆ ಫುಲ್ ಮೋಡ ಮುಚ್ಚಿಬಿಟ್ಟಿದೆ. ಎಕ್ಸಿಟ್ ಇದು, ಹೋಗ್ತಾ ಇದ್ದೀವಿ. ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ, ಹೋಗ್ತಾ ಇದ್ದೀವಿ. ಇನ್ನೂ ಪ್ಲೇಸಸ್ ಇತ್ತು, ನಮಗೆ ನೋಡೋಕ್ಕಾಗ್ತಾ ಇಲ್ಲ, ಮಳೆ ಬರ್ತಿದೆ. ಬಿಕಾಸ್ ನಮ್ಮ ಹಸ್ಬೆಂಡಿಗೆ ಹುಷಾರಿಲ್ಲ, ಅದರ ಬೇರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಇದೆ ಎಕ್ಸಿಟ್ಟು. ಸೊ ಚೆನ್ನಾಗಿತ್ತು ಎಲ್ಲ ಪ್ಲೇಸಸ್ಸು. ನಾರಾಯಣಿ ಭವನ್ ನೋಡ್ಬೋದು ಪ್ಲೇಸಸ್ಸು. ಫುಲ್ ಮಳೆ ಇದೆ ನೋಡಿ, ಮೋಡ, ಫುಲ್ ಮೋಡ ಮೋಡ ಮೋಡ. ಬೆಲ್ಲೂರು ಗೋಲ್ಡನ್ ಟೆಂಪಲ್. ನಾನು ಗೋಲ್ಡನ್ ಟೆಂಪಲ್ ನಮ್ಮ ಬುಕ್ಕಲ್ಲಿ ಓದ್ತಾ ಇದ್ದೆ. ಸೊ ಇವತ್ತು ನನಗೆ ಚಾನ್ಸ್ ಸಿಕ್ತು ಎಲ್ಲ ನೋಡೋಕ್ಕೆ. ಗೋಲ್ಡನ್ ಟೆಂಪಲ್ ಎಲ್ಲ ಸಖತ್ತಿತ್ತು. ಇನ್ನೂ ನೋಡಬೇಕು ಅನ್ನೋ ಪ್ಲೇಸಸ್ ಇತ್ತು. ವೆಲ್ಲೂರು ಫೋರ್ಟು ಮತ್ತು ಮೃಗನ್ ಟೆಂಪಲ್ ಇತ್ತು, ಬಟ್ ನಮಗೇನೋ ನೋಡೋಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂದರೆ ಟೈಮ್ ಕಮ್ಮಿ ಇದೆ, ಮತ್ತು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿಲ್ಲ. ನಾವು ಅದ್ರ ಕಡೆನೂ ಕಾನ್ಸಂಟ್ರೇಷನ್ ಕೊಡಬೇಕು, ಅದಕ್ಕಾಗಿ ಹೋಗ್ತಾ ಇದ್ವಿ. ಇನ್ನೊಂದ್ಸರಿ ಬಂದಾಗ ಏನಾದರೂ ಇನ್ನೊಂದ್ಸರಿ ಬಂದಾಗ ತೋರಿಸ್ತೇವೆ. ಏನೋ ಹೇಳ್ತಿದ್ದಾರೆ 14 ಕಿಲೋಮೀಟರ್ಸ್ ವಾಕ್ ಮಾಡೋಕ್ಕಲ್ಲ. ನಮ್ಮ ವೈಫ್ಗೆ ಅವಳು ನಡೆಯೋಕ್ಕಾಗ್ತಿಲ್ಲ. ನನಗೂ ನಡೆಯೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ 14 ಕಿಲೋಮೀಟರ್ಸ್ ನಾವು ಅರುಣಾಚಲಮಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿದ್ವಲ್ವಾ, ಬರಿಗಾಲಲ್ಲಿ ಹಾಕಿದ್ವಿ. ಸೊ ಸಾಕಿಲ್ಲ, ಚಪ್ಪಲಿಲ್ಲ, ಏನೂ ಹಾಕಿಲ್ಲ. ಸೊ ಅದರಿಂದ ಪಾದ ಚುಚ್ಕೊಳ್ತಿದ್ದಾವೆ. ಸೊ ಹಾಗಾಗಿ ನಡೆಯೋಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು. ಆಟೋ ಇತ್ತು, ಆಟೋದಲ್ಲಿನೂ ಪ್ರದಕ್ಷಿಣೆ ಹಾಕ್ಬೋದಾಗಿತ್ತು, ಆಟೋ ಕಾರು. ಬಟ್ ಏನಂದರೆ ನಾವು ಅಂದ್ಕೊಂಡಿದ್ದು ತೀರಬೇಕು ಕೋರಿಕೆ ಅಂದರೆ ಬರಿಗಾಲಲ್ಲಿ ನಡಿಬೇಕು. ಸೊ ನಾವಿಬ್ಬರು 14 ಕಿಲೋಮೀಟರ್ ನಡೆದು ಊಸ್ಟ್ ಆಗಿಬಿಟ್ಟಿದ್ದೀವಿ. ಹಂಗೆ ಅನ್ಬಾರ್ದು, ತಪ್ಪಾಗುತ್ತೆ. ಬಟ್ ದೇವ್ರದ್ದು ಅಲ್ವಾ, ಸೊ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೋಡಿ ಎಷ್ಟು ಮಳೆ ಅಂದರೆ ಅಪ್ಪ. ಇಲ್ಲಿ ನಾವು ನಿಲ್ಲಿಸಿದ್ದೀವಿ ಕಾರಿಗೆ. ಟೀ ಕುಡಿಯೋಕ್ಕೆ 5:15 ಆಗಿದೆ. ಸೊ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ, ಚಿತ್ರ ಕೆಫೆ ಅಂತ ಹೇಳ್ಬಿಟ್ಟು. ಇವ್ರು ಕಾಫಿ ಕುಡಿತಿದ್ದಾರೆ.
ಸೊ ನಾನು ಒಂದು ಲೆಮನ್ ಟೀ ಮತ್ತು ಒಂದು ಆನಿಯನ್ ಪಕೋಡ ಹೇಳಿದ್ದೀನಿ, ತಿನ್ನಬೇಕು. ಸೊ ಇಲ್ಲಿದ್ದಾರೆ, ಡ್ರೈವಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದೆ. ಕೇಳಿ, ಡ್ರೈವಿಂಗ್ ಎಲ್ಲ ಸುಸ್ತಾಗಿದೆನಾ? ಸುಸ್ತಾಗಿಲ್ಲ ಅಂತ. ಸರಿ ಗಾಯ್ಸ್, ಇನ್ನೂ ಎಷ್ಟು ಕಿಲೋಮೀಟರ್ ಇದೆ? ಇನ್ನೂ 130 ಏನೋ 120 ಕಿಲೋಮೀಟರ್ಸ್ ಇದೆ. ನಾವು ಹೋಗ್ತಾ ಇರ್ತೀವಿ, ಸಿಗೋಣ ಇಂದವೇ. ತಮಿಳ್ನಾಡಿಂದ ಆಂಧ್ರಕ್ಕೆ ಹೋಗ್ಬೇಕು. ಸೊ ಅಲ್ಲಿ ಒಂದು ಬೆಟ್ಟ ಇದೆ, ಬೆಟ್ಟ ಹತ್ತಿಳಿಬೇಕು. ಫುಲ್ಲು ಫುಲ್ಲು ಏನಂದರೆ ಪಿನ್ಗಳಿದೆ, ಒಂದು 10-15 ಪಿನ್ ಇದೆ. ಫುಲ್ಲು ಕಾಡು ಸುತ್ತ. ಬೆಟ್ಟ ಹತ್ತಿ ಇಳಿದು ಆ ಕಡೆ ಆಂಧ್ರಕ್ಕೆ ಹೋಗ್ತೀವಿ. ಆಂಧ್ರದಿಂದ ತಿರುಪತಿ ರೋಡ್ ಏನೋ ಕನೆಕ್ಟ್ ಆಗುತ್ತೆ. ತಿರುಪತಿ ರೋಡಿಂದ ಮಾಮೂಲಿ ಬೆಂಗಳೂರು. Thank you. Please do like, share and subscribe.